ನೋಡ್ರಪ್ಪ, ಏನು ಬೆಂಗಳೂರಿನಲ್ಲಿ ಅದು ಕೆಂಪೇಗೌಡರು ಕಟ್ಟಿರುವಂಥ ನಾಡಲ್ಲಿ ನಾವು ಟ್ಯಾಕ್ಸಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ ಎಷ್ಟು ಜನ ಕ್ಯಾಬ್ ಡ್ರೈವರ್ಸ್ಗಳು ಮತ್ತು ಆಟೋ ಡ್ರೈವರ್ಸ್ಗಳು ಇಲ್ಲಿ ಟ್ಯಾಕ್ಸಿ ಸರ್ವಿಸ್ ಅಂದರೆ ಒಬ್ಬ ಪ್ರಯಾಣಿಕನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿ ಬಿಡೋ ಅಂಥ ಒಂದು ಸೇವೆನೇ ಟ್ಯಾಕ್ಸಿ ಸರ್ವಿಸ್ ಅನ್ನೋದು. ಈ ಒಂದು ಸೇವೆನ ಯಾರೆಲ್ಲ ಮಾಡ್ತೀರಾ, ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಮೀಟ್ರ್ ಹಾಕಿ. ಮೀಟ್ರಲ್ಲಿ ದಯವಿಟ್ಟು ಆಟೋನೇ ಆಗಲಿ ಕ್ಯಾಬ್ ಆಗಲಿ ಓಡಿಸಿ. ಆದಷ್ಟು ಈ ಏನು ಕೆಲವೊಂದು ಹೊರ ರಾಜ್ಯದಿಂದ ಬಂದಿರೋವಂಥ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳಿದ್ದಾವೆ, ಅಂಥ ಹೊರ ರಾಜ್ಯದಿಂದ ಬಂದಿರೋವಂಥ ಆ್ಯಪ್ ಸಂಸ್ಥೆಗಳನ್ನ ದಯವಿಟ್ಟು ದೂರ ಇಡಿ. ಅವ್ರನ್ನ ಎಷ್ಟು ದೂರ ಇಡ್ತೀರೋ ನಾವು ಅಷ್ಟು ಕನ್ನಡಿಗರು, ಅದರಲ್ಲೂ ನಾವು ಮೀಟ್ರಲ್ಲಿ ಸಂಪಾದನೆ ಮಾಡೋವಂಥ ಓನರ್ ಕಮ್ ಡ್ರೈವರ್ಸ್ಗಳು ತುಂಬ ಲೈಫ್ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಇದೆಲ್ಲ ಆಗದೆ ಇರೋ ಕೆಲಸ ನಾವು ಅವ್ರನ್ನೇ ಬೆಳೆಸ್ಕೊಂಡಿರ್ತೀವಿ ಅಂದರೆ, ಅವ್ರು ಇವತ್ತೇನು ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟಿದ್ದಾರೆ, ಅದನ್ನು ಯಾರು ಏನೇ ಮಾಡಿದ್ರು ಕೂಡ ಅವ್ರು ನಿಲ್ಲಿಸಲ್ಲ. ಅವ್ರೇನು ಫ್ಲೀಟ್ ಗಾಡಿಗಳು ಅಂತ ನಡೆಸ್ತಾ ಇದ್ದಾರೆ, ಯಾರು ಏನೇ ಮಾಡಿದ್ರು ಅವ್ರು ನಿಲ್ಲಿಸಲ್ಲ. ಏನು ಇವತ್ತು ಹೊರ ರಾಜ್ಯದಿಂದ ಬೇರೆ ಬೇರೆ ಡ್ರೈವರ್ಗಳನ್ನ ಕರ್ಕೊಂಬಂದು ಆ ಸಂಸ್ಥೆಗಳಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ, ಅದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ನಮ್ಮವ್ರುಗಳು ಏನು ಓನರ್ ಕಮ್ ಡ್ರೈವರ್ಗಳು ಅಂತ ಗಾಡಿಗಳು ಇಟ್ಕೊಂಡಿದ್ದಾರೆ, ಅವರೆಲ್ಲ ಅವ್ರವ್ರ ಗಾಡಿಗಳನ್ನ ಮಾರ್ಕೊಂಡು ಮುಂದೊಂದು ದಿನ ಅವ್ರ ಗಾಡಿಗಳನ್ನ ಓಡಿಸೋದಕ್ಕೆ ಡ್ರೈವರ್ ಆಗಿ ಹೋಗ್ಬೇಕಾಗ್ತದೆ. ಇದೆಲ್ಲ ಆಗಬಾರ್ದು ಅಂದರೆ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸ್ಗಳು ನೋಡಿ, ಕನ್ನಡಿಗರ ಆ್ಯಪ್ ಸಂಸ್ಥೆ ಇದೆ ನಮ್ಮ ನಗರ ಮೀಟರ್ ಅಂತ ಹೇಳಿ, ಅವರು ಕೂಡ ಕನ್ನಡಿಗರೇ. ಮತ್ತು ಟೌನರ್ ಅಂತ ಹೇಳಿ ರಘು ಅಂತ ಹೇಳಿ ಅವ್ರದ್ದು ಕೂಡ ಒಂದು GPS ಆಧಾರಿತನೇ ಅವ್ರದ್ದು ಕೂಡ ಒಂದು ಆ್ಯಪ್ ಇದೆ. ಅಂದರೆ ಸರ್ಕಾರ ನಿಗದಿಪಡಿಸಿರೋ ರೇಟಲ್ಲಿ ಅವರು ಕೂಡ ಸೇವೆ ಕೊಡ್ತಾ ಇರೋವಂಥದ್ದನ್ನು ನಾನು ನೋಡಿದ್ದೀನಿ. ಸಾಕಷ್ಟು ಜನ ಡ್ರೈವರ್ಗಳು ವಿಡಿಯೋಸ್ ಮಾಡ್ತಾ ಇರ್ತಾರೆ. ಆದಷ್ಟು ಮೀಟ್ರ್ ಕಾನ್ಸೆಪ್ಟಲ್ಲಿ ನಮಗೇನು ಸಾರಿಗೆ ಇಲಾಖೆ ದರ ನಿಗದಿ ಮಾಡಿದೆ ಆ ದರ ನಮಗೆ ಸಿಗಬೇಕು ಅಷ್ಟೇ. ಅದು ಯಾರು ಕೊಡ್ತಾರೆ, ಅದು ನಮ್ಮ ಕನ್ನಡಿಗರೇ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ಅಂಥ ಆ್ಯಪ್ ಸಂಸ್ಥೆಗಳನ್ನ ಬೆಳೆಸಿ ಅಂತೇಳಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ. ಧನ್ಯವಾದ.